ಇಬ್ಬರಲ್ಲಿ ಯಾರು ಜಾಸ್ತಿ ಆಲ್ಫಮ್ ಚಿಕನ್ ತಿಂತಾರೋ ಅವ್ರು ವಿನ್ ಆಗ್ತಾರೆ. ಒಬ್ರಿಗೆ ಒಂದ್ ಪ್ಲೇಟ್ ನೋಡ್ಬಿಟ್ಟು ಇದೇನ್ ಇಷ್ಟ ಐತೆ ಅಂತ ಅವನು. ಇಬ್ರು ಒಂದೊಂದ್ ಪ್ಲೇಟ್ ಆಲ್ಫಮ್ ಚಿಕನ್ ತಿಂದಿ ಮುಗಿಸಿದಾರೆ. ಇನ್ನು ಹಾಫ್ ಪ್ಲೇಟ್ ಆಲ್ಫಮ್ ಚಿಕನ್ ಬಂದಿದೆ. ಒಬ್ರಂದು ಇನ್ನೊಂದೇ ಒಂದ್ ಪೀಸ್ ಐತೈತೆ. ಪವನ್ ಇಲ್ಲಿ 2 ಪೀಸ್ ಐತೆ. ಕೋಬ್ರಾ ನೋಡಿ ದಮ ದಮ ಅಂತ ತಿಂತಾವನ್. ಬ್ಲಾಕ್ ಕೋಬ್ರಾ ಬ್ಲಾಕ್, ಪಿಂಕ್ ಇದೆಯಾ? ಪಿಂಕ್ ಎಲ್ಲ ಇದೀನಿ ನಾನು. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು 70K ರೀಚ್ ಆಗಿದೀವಿ, ಇನ್ನೇನು 80K ರೀಚ್ ಆಗ್ತೀವಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು. ಇವಾಗ ಪವನ್, ನಾನು ಮತ್ತೆ ಕೋಬ್ರಾ ಇನ್ನೇನ್ ಬರ್ತಾನೆ. ಕೋಬ್ರಾ ಅಲ್ಲಿ ಇದಾನೆ, ಪಿಕ್ ಮಾಡ್ತಾ ಇದೀವಿ. ಇವಾಗ ಪವನ್ಗೂ ಮತ್ತೆ ಕೋಬ್ರನ್ಗೂ ಇವತ್ತು ಚಿಕನ್ ಈಟಿಂಗ್ ಚಾಲೆಂಜ್ ನ ಮಾಡಿಸ್ತಿದೀನಿ. ಆಲ್ಫಮ್ ಚಿಕನ್ ಆಲ್ಫಮ್ ಚಿಕನ್ ಯಾರು ಜಾಸ್ತಿ ತಿಂತಾರೆ ಅದು ಕೋಬ್ರನ್ಗೂ ಇನ್ನೂ ಗೊತ್ತಿಲ್ಲ. ಪವನ್ಗೂ ಈಗಲೇ ಗೊತ್ತಾಗಿದ್ದು. ಪವನ್ ಮತ್ತೆ ಕೋಬ್ರನ್ ಇಬ್ರಲ್ಲಿ ಯಾರು ಜಾಸ್ತಿ ಆಲ್ಫಮ್ ಚಿಕನ್ ನ ತಿಂತಾರೆ ಅವರು ವಿನ್ ಆಗ್ತಾರೆ. ಗೈಸ್ ನಾನು ಅವತ್ತಿಂದ ಇಷ್ಟು ದಿನ ಒಂದು 6 ತಿಂಗಳ ಮೇಲೆ ಆಯ್ತು ಕಾರ್ ತಗೊಂಡು. 6 ತಿಂಗಳಿಂದ ಜಾಸ್ತಿ ಆಯ್ತು ಮಚ್ಚ. ಜಾಸ್ತಿ ಆಯ್ತಾ? ಆದ್ರೆ ಈ ಡಿಸ್ಪ್ಲೇಗಳನ್ನೇ ನೋಡಿರ್ಲಿಲ್ಲ ನಾನು. ಇದನ್ನಲ್ಲಿ ತೋರಿಸ್ತೀನಿ ನೋಡಿ. ಒಳ್ಳೆ ಸ್ಪೋರ್ಟ್ಸ್ ಕಾರ್ ತರ ಡಿಸ್ಪ್ಲೇ ಬಂದ್ಬಿಡ್ತಿದ್ದು. ಡಿಸ್ಪ್ಲೇ ಲೇಔಟ್ಸ್ ಎಷ್ಟೊಂದ್ ಐತೆ. ನಾರ್ಮಲ್ ನೋಡಿದೀರಾ ನೀವು? ಇನ್ಫಾರ್ಮೇಟಿವ್ ಆಗ್ತೀನಿ ನೋಡಿ. ಡಿಸ್ಪ್ಲೇನೇ ಚೇಂಜ್, ಹೊಸ ಕಾರ್ ಫೀಲ್ ಐತೈತಿ. ಇಲ್ಲಿ ಇದು ರೌಂಡ್ ಬಂದ್ಬಿಡ್ತು. ಇನ್ನೊಂದ್ ಹಾಕ್ತೀನಿ ರೀ. ಎಷ್ಟು 3 ಅನ್ಸುತ್ತಿರೋದು? ಇಲ್ಲ 4-5 ಇರ್ಬೇಕು. ಇನ್ಫಾರ್ಮೇಟಿವ್ ಮಿನಿಮಲ್ ಚೆನ್ನಾಗೈತೆ. ಮಿನಿಮಲ್ ಹಾಕು. ಮಿನಿಮಲ್ ಚೆನ್ನಾಗೈತೆ ಗೈಸ್. ಒಂದಷ್ಟು ದಿನ ಇದ್ರಲ್ಲಿ ಓಡ್ಸೋಣ. ಮಿನಿಮಲ್ ಅಲ್ಲಿ ಓಡ್ಸೋಣ. ಒಳ್ಳೆ ಸ್ಪೋರ್ಟ್ಸ್ ಕಾರ್ ಲ್ಯಾಂಬೋಲ್ ಬರುತ್ತಲ್ಲ ನ್ಯೂಟ್ರಲ್ ಬಂದಾಗ ಹಂಗೆ ಫೀಲ್ ಆಯ್ತದು. ನೀವು ಮುಂದೆ ಇದನ್ನ ಹಿಂದೆ ಇದನ್ನ ಅಲ್ಲಿ ನಾಯಿ ತೊಳೆ ಅಂದ್ರೆ ಅದೇ ರೋಡ್. ಒಬ್ರ ಯಾವ್ದಾದ ಕಾರ್ಡ್ ರೂಟ್ ಎಲ್ಲ ತಗೋಬಿಟ್ಟು ಯಾವ ರೂಟಲ್ಲಿ ಮಾಮೂಲಿ ರೂಟೇನೆ. ಆ ಕಡೆಯಿಂದ ಬತ್ತಿದವನ್ ಈ ಕಡೆಯಿಂದ ಬದವನೆ. ಅದೆಲ್ಲ ಅವನು ಅದೇನ್ ಅವನಿಗೆ ಖುಷಿ ಒಂಥರ ಎಕ್ಸ್ಪ್ಲೋರ್. ನಮ್ಗಿನ ಜಾಸ್ತಿ ಅವನೇ ಎಕ್ಸ್ಪ್ಲೋರ್ ಮಾಡ್ತಾನೆ. ಇರೋ ಬರೋ ಯಾವ್ದೋ ಕಾರ್ಡ್ ರೋಡ್ ಯಾವ್ದು ಅಂತ ಹೆಸರು ಹೇಳಲ್ಲ. ಇಲ್ಲ ಬತ್ತೀನಿ ಅನ್ಬಿಟ್ಟು ಕೆಮ್ತಾನೆ. ಕೋಬ್ರಂದು ಕೇಳಿಸ್ಕೊಳ್ಳಿ, ಕಾಲರ್ ಟ್ಯೂನ್ ಕೇಳಿಸ್ಕೊಳ್ಳಿ. ನಂಬರ್ ಇಲ್ಲ. ಬಂದ್ಬಿಡ್ತು. ಬಂದ ಅವನೇ ಬಂದ. ಹುಲಿ ಬಂತು ಅಲ್ಲೇ ಗಾಡಿ ಒಳಗಡೆ ಇಲ್ಲ. ಕೋಬ್ರಾ ಏನ್ ಚಾಲೆಂಜ್ ಗೊತ್ತಾ? ಅವನು ಹೇಳ್ದ ಅವತ್ತಿಂದ ಹೇಳ್ತಿದ್ದ ಪಜೋಲಾ ಚಿಪ್ ಚಾಕ್ಲೇಟ್ ತಿನ್ನು ಅಂತ. ಇವತ್ತು ಅದಕ್ಕೆ ನನಗೂ ಹೇಳ್ದೆ ಕರ್ಕೊ ಬಂದ ನೋಡಪ್ಪ ಜೋಲೋ ಚಿಪ್ ಚಾಕ್ಲೇಟ್. ಇದು 5x ಆಗ್ತಾ ಏನೋ ಹೇಳೋಣ ಅನ್ಕೊಂಡೆ ಕಣೋ. ಮರ್ತೆ ಹೋಯ್ತಲ್ಲ. ಕೋಬ್ರಾ ಪವನ್ಗೂ ಒಂದು ಯೂಟ್ಯೂಬ್ ಚಾನಲ್ ತೆಗ್ಸ್ಬೋಣ. ಏನಂತ? ಎಂಪ್ಲಾಯ್ ಪವನ್ ಅಂತ. ಎಂಪ್ಲಾಯ್ ಪವನ್ ಪಾರ್ಟ್ ಟೈಮ್ ಚಾನಲ್ ಹೆಸರು ಚೆನ್ನಾಗಿಲ್ಲ ಮಚ್ಚ. ಬೇರೆ ಪಾರ್ಟ್ ಟೈಮ್ ಯೂಟ್ಯೂಬರ್ ಅಂತ. ಅಲ್ಲಿ ಹಿಂಗ್ ಹಿಡ್ಕೊಳ್ಳೋ ಹಿಂಗೆ ಹೇಳ ಹಿಂಗೆ. ನಿನ್ಗೆ ಹಿಂಗ್ ಹಿಡ್ಕೋ ಫಸ್ಟ್ ಕಲಿ. ಹೆಂಗೆ ಕ್ಯಾಮ್ರಾ ಹಿಡ್ಕೊಳ್ಳೋದು ಕಲಿ. ತೋರಿಸ್ತೀನಿ ನಾನು. ಸರಿ ನೀನ್ ಹೆಂಗ್ ಹಿಡ್ಕೊ ಹಿಂಗ್ ತೋರ್ಸು. ಇಂಪ್ರೂವ್ ಆಗಿದ್ದೀನಿ ನಾನು. ಇಂಪ್ರೂವ್ ಆಗಿದೆ ನಾನು. ಹಿಡ್ಕೊ. ಇವ್ನ್ ಯಾರು ಹಿಡ್ಕೊ ಈಗ ನೆಟ್ಟಿಗೆ. ಫಸ್ಟ್ ಹೊಸಿ ಇದು ಮಖಕ್ಕೆ ಕ್ರೀಮ್ ಮಾಡ್ಕೊಂಡು ಇದೆಲ್ಲ ಕಟ್ಟಿ ಎಡಿಟ್ ಇಲ್ಲ. ನೋ ವೇ. ನೀನ್ ಪೇಂಟೇ ಮಾಡ್ಕೋಬೇಕು. ನಾನು ಬ್ಲಾಕ್ ಅಪ್ಪ. ನಾನೇನ್ ಇದು ಪಿಂಕ. ಮತ್ತೆ ಒಂದ್ ಸ್ವಲ್ಪ ದೇವ್ರ ಮುಂದೆ ಹೋಗ್ಬಿಟ್ಟು ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊ. ಇದೆಲ್ಲ ಮಾಡಕ್ ಮಾಡು ಅಂತ ಕ್ಯಾಮ್ರಾನ ಆಮೇಲೆ ಸ್ಟಾರ್ಟ್ ಮಾಡು ಮಚ್ಚ. ಸ್ಟಾರ್ಟ್ ಮಾಡೋಣ. ಆದ್ರೆ ಈ ಕಂಟೆಂಟ್ ಅಲ್ಲ, ಬೇರೆ ಏನು ಇದು ಬೈಕ್ದು. ಗೈಸ್ ಪವನ್ ಕೂಡ ತುಂಬಾ ದಿನದಿಂದ ಹೇಳ್ತಾವನೆ ಬೈಕ್ ರಿಲೇಟೆಡ್ ಕಂಟೆಂಟ್ ಮಾಡಕ್ಕೆ ಅವ್ನಿಗೆ ಹೆವಿ ಇಷ್ಟ ಐತೆ, ಪ್ಯಾಷನ್ ಐತೆ ಅದ್ರ ಮೇಲೆ. ಅದಕ್ಕೆ ನಾನು ಹೇಳಿದೀನಿ ಸ್ಟಾರ್ಟ್ ಮಾಡು ಪವನ್ ಅಂತ. ಅಂದ್ರೆ ಕೆಲಸ ಬಿಟ್ಬಿಟ್ಟು ಮಾಡಲ್ಲ, ಜೊತೆನೆ ಮಾಡ್ತಾನೆ. ಆಮೇಲೆ ನೋಡೋಣ. ಜರ್ನಿ ಆದಂಗ ಹೌದು ಅದನ್ನು. ಅಂದ್ರೆ ಒಬ್ಬರ ಮೋಟೋ ವ್ಲಾಗ್ ಅಲ್ಲ, ಮೋಟೋ ವ್ಲಾಗ್ ಈಗ ಎಲ್ಲಾರು ಮಾಡ್ತಾವ್ರ ಆಲ್ಮೋಸ್ಟ್. ನಾನು ಹೇಳ್ತಾ ಇರೋದು ಹಿಂಗೆ ಅಂದ್ರೆ ಬೈಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಕುತ್ಕೊಂಡು. ಯಾವ ತರ ಬೈಕ್ ಇವಾಗ ಫಸ್ಟ್ ಎಕ್ಸ್ಪ್ಲೈನ್ ಮಾಡೋದೇ ಫಸ್ಟ್ ಬೈಕಲ್ಲಿ ಏನೇನ್ ಇರುತ್ತೆ ಹೇಳಕ್ ಒಬ್ರ. ಫಸ್ಟ್ ಬೈಕಲ್ಲಿ ಏನೇನ್ ಪಾರ್ಟ್ಸ್ ಇರ್ತಾವೆ ಹೇಳ. ಅದೇ ಏನಿರುತ್ತೆ ಹೇಳು. ಟೈರ್ ಇರ್ತವೆ, ಕ್ಲಚ್ ಇರ್ತದೆ,
ಆಮೇಲೆ ಆಕ್ಟಿವ್ ಆದ್ರೆ ಇರಿ, ಇರಿ. ಮೀಟ್ರು ಇರಿ. 2 ಮೀಟರ್ ಮೀಟರ್ ಮೀಟ್ರು ತೋರಿಸ್ತಾ ಇರೋದು. ಮೀಟರ್ ಆಮೇಲೆ ಒಂದು ವೈರಲ್ಲ ಅದು ಮೀಟರ್ ಬೋರ್ಡ್ ಮೀಟರ್ ಬೋರ್ಡ್ ಒಂದು ಸ್ಪೀಡ್ಗೆ, ಸ್ಪೀಡ್ ಆಮೇಲೆ ಒಂದು ಇದು ಪೆಟ್ರೋಲ್ ಸರಿ. ಒಳಗಡೆ ಒಳಗಡೆ ಮೇಲಿರೋ ಪಾರ್ಟ್ಸ್ ಆಯ್ತು, ಒಳಗಿರೋ ಹೇಳು. ಒಳಗಡೆ ಏನಿರ್ತವೆ, ಒಳಗಡೆ ಬೇಜಾನ್ ವೈರ್ಗಳು ಅಲ್ಲ ಎಲ್ಲ ಹೇಳಿದ್ರೆ ಬೈಕ್ ಮೇನ್ ಇಂಜಿನ್ ಹೇಳಿಲ್ವಲ್ಲ ಕೊಬ್ರ. ಇನ್ನ ಹೇಳ್ತಾ ಇದೆ. ನೋಡ್ದಾ ಆಯ್ತು ಹೇಳು, ಓಲಿ ಹೇಳಪ್ಪ ಆಯ್ತು. ಅವೆಲ್ಲ ಏನೇನಿರುತ್ತೆ ಅಂತ ಹೇಳು. ತಿಳ್ಕೊಬೇಕು ಅಂದ್ರೆ ಪವನ್ ಸ್ಟಾರ್ಟ್ ಮಾಡ್ತಾನಲ್ಲ ಅವಾಗ ಅವಾಗ ಒಂದು ಚಾನಲ್ ನೋಡಿ. ಫಸ್ಟ್ ರಿವ್ಯೂ ನಿನ್ ಟ್ರ್ಯಾಕ್ಟ್ರೆ. ನನಗೆಲ್ಲ ಈ ತರ ಹೆಸರು ಸಜೆಸ್ಟ್ ಮಾಡ್ತಾ ಇದೆಯಲ್ಲ ಕೊಬ್ರ, ನೀನ್ ಯಾಕೆ ವೆಂಕಟೇಶ್ ಬ್ಲಾಕ್ಸ್ ಅಂತ ಇಟ್ಕೊಳ್ಳಿಲ್ಲ, ಬ್ಲಾಕ್ ಕೋಬ್ರಾ ಅಂತ ಇಟ್ಕೊಂಡೆ? ನನ್ನ ಹೆಸರು ಇರೋದೇ ಹಂಗೆ. ವೆಂಕಟೇಶ್ ತಾನೇ ನಿನ್ ಹೆಸರು? ವೆಂಕಟೇಶ್ ಯಾರು ಹೇಳಿದ್ ನನ್ನ ಹೆಸರು? ನಾನೇ ಹೇಳ್ತಾ ಇದೀನಿ. ಈಗ ನಿನ್ ಆಧಾರ್ ಕಾರ್ಡ್ ತೋರ್ಸಪ್ಪ. ಆಧಾರ್ ಕಾರ್ಡ್ ತೋರ್ಸು. ಚಾನಲ್ ಏನ್ ಇಡ್ತೀಯ ಹೇಳಪ್ಪ. ನನ್ ಚಾನಲ್ಗೆ ಪಿಂಕಿ ಪವನ್ ಅಂತ. ಪಿಂಕಿ ಪವನ್ ಅಂತ. ಹೌದು. ಅಲ್ಲ ನೀನ್ ಕರಿ ಕೋಬ್ರಾ ಅಂತ ಹಾಕೊಂಡಿದ್ಯಾ? ಅದಕ್ಕೆ ಬ್ಲಾಕ್ ಕಣ, ಬ್ಲಾಕ್ ಅದು. ಅವ್ನ್ ಬ್ಲಾಕ್ ಕೋಬ್ರಾ, ಬ್ಲಾಕ್ ಪಿಂಕ್ ಇದೆಯಾ? ಪಿಂಕ್ ಎಲ್ಲ ಇದೀನಿ ನಾನು. ನಾನೇನ್ ಕಾರ್ಬಿಡಲ್ಲ ಏನೋ ನಾನು. ಅವಾಗ ಹೇಳ್ದೆ ನಾನು ಪಿಂಕ್ ಕಲರ್ ಅಂತ, ಅದೇ ಬಣ್ಣ ಹೊಡ್ಕೋತೀನಿ. ಅಲ್ಲ ನಾನೇನ್ ಪಿಂಕ್ ಇಲ್ಲ, ಕಲರ್ ಪವನ್ ಅಂತ ಹಾಕೊಳಪ್ಪ. ಇಲ್ಲ ಇನ್ನೇನಂತ ಹಾಕೋತಿ? ಅದು ಇಡ್ಬೇಕು. ಆರೆಂಜ್ ಪವನ್ ಅಂತ ಅಲ್ಲ ಅದು ಚಾನಲ್ ಹೆಸರು ಇಡ್ಬೇಕಾದ್ರೆ ಹೇಳ್ತೀನಿ ನಾನು. ಇವಾಗ ಬೇಡ ಅದೆಲ್ಲ. ನೀನ್ ಮುಡ್ಕೊಂಡು ನಮ್ನೇ ಕೇಳ್ತಾ ಇದೀಯ ಮತ್ತೆ. ನಾನು ನನ್ ಫ್ರೆಂಡ್ ನ ಸಜೆಷನ್ ಕೇಳ್ದೆ ಕಣ. ಪವನ್, ಪಿಂಕಿ ಪವನ್ ಚೆನ್ನಾಗೈತಲ್ಲ. ಕೋಬ್ರಾ ನಾವು ಹೊಸದು ಸ್ಕ್ರೀನ್ ಹಾಕ್ಸ್ ತಗೋಣ ಅಂದ್ರೆ ಡಿಸ್ಪ್ಲೇ ಚೇಂಜ್ ಮಾಡಿಸ್ದ. ಹೊಸ XUV 7X ಅದ್ ಬಂದದಲ್ಲ, ಅದೇ ಚೆನ್ನಾಗಿತ್ತಲ್ಲ. 15,000 15,000 ಇದಕ್ಕೆ. ಇದು ಹೊಸದು ಹಾಕ್ಸಿದ್ ಈಗ ಹಾಕ್ಸಿರೋದು. ಇದು ಡಿಸ್ಪ್ಲೇ ಚೆನ್ನಾಗೈತೆ ಅಂತ ಹಾಕ್ಸಿದ್. ಚೆನ್ನಾಗೈತೆ. ಹೊರ್ತಾಯ್ತಾ ಇಲ್ಲ ಕೋಬ್ರಾ? ಹಳೇದೇ ಚೆನ್ನಾಗಿತ್ತು, ಸುಮ್ನೆ 15,000 ಲಾಸ್ ಆಯ್ತು. ಹೌದಾ? ಹಂಗಂದ್ರೆ ಏನ್ ಹಳೇದೇ ಗೊತ್ತಾ ಅವಾಗ ಅದಕ್ಕೆ ನಾನ್ ನೋಡಿ ಇಲ್ಲ 15,000 ಕ್ಯಾನ್ಸಲ್ ಮಾಡ್ಬಿಟ್ಟು 15,000 ಕ್ಯಾನ್ಸಲ್ ಮಾಡ್ಬಿಟ್ಟು ಕೋಬ್ರಾ ಹೇಳಿ. ನೀನ್ ಲೈಫ್ ಅಲ್ಲಿ ಯೂಟ್ಯೂಬ್ ಆಗಲ್ಲ. ಬಂತು ನೋಡು ಕೋಬ್ರಾ, ಬಂತು ನೋಡು. 15,000 ವಾಪಸ್ ಕೊಟ್ಬಿಡು. ವಾಪಸ್ ಕೊಡು. ಈಗ ನಮ್ ಕೈಗೆ ಕೊಡು. ಕೊಡು. ಹೊಸದ್ ಬೇರೆ ಹೊಸಾದ್ ಬೇಕು ಅಂತಲ್ಲ ನೀನು? ಹಳೇದೇ ಬೇಕು. ಹಳೇದೇ ಬೇಕು, 15,000 ಕೊಡು ಅಷ್ಟೇ. ಈಗ ಹಾಕ್ಸಿದೀವಲ್ಲ, ಶೋರೂಮ್ ಹೋಗಿಲ್ವಲ್ಲ ಈಗ. ಇವಾಗ ಹಾಕ್ಸದ್ವಲ್ಲ ನೀನ್ ಕೇಳಿದ ತಕ್ಷಣ. ಬಿಡಪ್ಪ ಓಲಿ ಆಯ್ತು. ಬಿಲ್ ತೋರಿಸ್ಬೇಕು ನಮ್ಗೆ. ಬಿಲ್ ತೋರ್ಸ್ತೇನೆ ನಂಬ್ಕೊಂಡಲ್ಲ ಹಳೇದು ಚೆನ್ನಾಗಿತ್ತು ಇದ್ ಯಾಕ್ ಚೆನ್ನಾಗಿತ್ತು. ಹಾಕ್ಸಕ್ ಹೋದ್ರಿ? ಮೋಸ್ಟ್ಲಿ ಬಿಲ್ ಮನೇಲಿ ಇರ್ತೀರಾ ಅನ್ಕೊಂಡು ಈ ತರ ಹೇಳ್ತೀರಾ. ಇವಾಗ ಬಿಲ್ ಮನೇಲಿ ಮಡಗಿದೀವಿ ಅನ್ಕೊಂಡೆ 15,000 ಕೊಡು. ಪವನ್ ಕೋಬ್ರಾ ಎಲ್ಲ ಬೇಡ ಪವನ್. ಯಾವ್ದು ಬೇಕು ಕೋಬ್ರಾ? ಈಗ ಗೈಸ್ ನಾವ್ ಇವತ್ತು ಮತ್ತೊಮ್ಮೆ ತಿರ್ಗಾ ತಾಜ್ಗೆ ಬಂದಿದೀವಿ. ಪವನ್ ಮತ್ತೆ ಕೋಬ್ರಾ ಇವತ್ತು ಆಲ್ಫಮ್ ಚಿಕನ್ ತಿನ್ನೋ ಚಾಲೆಂಜ್ ಮಾಡ್ತಾರೆ. ಯಾರ್ ಜಾಸ್ತಿ ಕೋಬ್ರಾ ಏನಂತ ಕೇಳಿಸ್ತಾ? ಸಖತ್ ಸ್ಮಾರ್ಟ್ ಆಗಿದ್ದೀನಲ್ವಾ ಕ್ಯಾಮ್ರಾದಲ್ಲಿ ಅಂತ. ಆಹಾ. ಸುಂದರ ಕಣ ನೀನು. ಯಾರ್ ಜಾಸ್ತಿ ಆಲ್ಫಮ್ ಚಿಕನ್ ತಿಂತಾರೆ ಅವ್ರು ವಿನ್ನರ್ ಆಗ್ತಾರೆ. ರೆಡಿನಾ ಇಬ್ರು? ನೀನೇ ಮತ್ತೆ ಗೆಲ್ಲೋದು ರೆಡಿ ಅನ್ನು ನೀನೇ. ರೆಡಿ ರೋಣ. ಗೈಸ್ ನಾವ್ ಇವಾಗ ಆರ್ಡರ್ ನ ಮಾಡ್ತಿದೀವಿ. ಕೋಬ್ರಾ ಮತ್ತೆ ಪವನ್ ಆರ್ಡರ್ ಹೇಳ್ತಾರೆ ಈಗ. ಹೇಳ್ರ ಎಷ್ಟು ಹೇಳ? 2 ಆಫ್ ಆಲ್ಫಮ್. ನಾರ್ಮಲ್ ಅಲ್ಲ, ಸ್ಪೆಷಲ್ ಬೇಡ. ಸ್ಪೆಷಲ್ ತಗೊಳ್ಳಿ. ಸ್ಪೆಷಲ್ ನಿಂಗ್ ನಾರ್ಮಲ್ ಬೇಕಾ? ಇಲ್ಲ 2 ಆಫ್ ಸ್ಪೆಷಲ್ ಆಲ್ಫಮ್. ಸ್ಪೆಷಲ್ ಒಂದ್ ಗೀ ರೈಸ್ ನಂಗೆ. ಒಂದು ಕೋಕ್, ಒಂದ್ ಕೋಕ್ ½ ಲೀಟರ್. ಸದ್ಯಕ್ಕಷ್ಟು. ಆಲ್ಫಮ್ ಬೇಗ ಹಾಫ್ ಅಲ್ಲಿ ಎಷ್ಟು ಪೀಸ್ ಬರುತ್ತೆ ಸರ್? ಹಾಫ್ ಅಲ್ಲಿ ಎಷ್ಟು ಬರುತ್ತೆ? 4 ಪೀಸ್. 4 ಪೀಸ್. 4 ಪೀಸ್. ಕೋಬ್ರಾ ನೋಡ ಅಷ್ಟೇ ಅಂತ 2 ಫುಲ್ ಹೇಳ್ಬಿಡ್ಲಾ? ಫಸ್ಟ್ ಸರ್ ಫಸ್ಟ್ 2 ಫುಲ್ ಕೊಟ್ಬಿಡಿ. ಕೊಡಿ. ಹಾ ತಿಂತೀಯ? ಉಂಡೆ ಕೋಳಿ ನೀಸ್ಕೊಂಡ್ಬಾ? ಎಷ್ಟಾಗುತ್ತೆ ನೀನು? ಹಂಗ್ ಕೊಡಲ್ಲ. ಉಂಡೆ ಕೋಳಿ ತಿಂತೀಯ? ಹಂಗ್ ಕೊಡಲ್ಲ ಅಲ್ಲ, ಆಲ್ಫಮ್ ಅಲ್ಲಿ ಕಟ್ ಮಾಡ್ತಾರೆ. ಆಲ್ಫಾಮ್ ಅಲ್ಲಿ ಉಂಡೆ ಕೋಳಿ 2 ಫುಲ್ಲು. ಪವನ್ ಆಗ್ಲೇ ಫಸ್ಟ್ ಪವನ್ ಕಮ್ಮಿ ಹೇಳ್ತಿರ್ತಾನೆ, ಆಮೇಲೆ ತಿಂದಾಕ್ಬಿಡ್ತಾನೆ. ಎಲ್ಲಿ ಯಾವ ಚಾಲೆಂಜ್ ಅಲ್ಲಿ ಗೆದ್ದಿ ನನ್ ಕೋಬ್ರಾ ಮೇಲೆ? ಪಾನಿಪುರಿ. ಪಾನಿಪುರಿ 57 ಪಾನಿಪುರಿ 57 ಕಣ, 67. 57 ಲವ್. ಫಸ್ಟ್ ನಾವೇನಾರು ತಿಂದಿದ್ರಿ, ನನ್ ಮಗ ಇನ್ನೂ ತಿನ್ನುವ. ಅದ್ ನಿನ್ಗೂ ಗೊತ್ತು ವಿಕಾಸ್. ಫಸ್ಟ್ ಅವ್ನ್ ತಿಂದಿರೋದ್ ಸೋತವನ್ ಅದ್ರಲ್ಲಿ. ನೀವ್ ಬೇಕಾದ್ರೆ ಗೆಲ್ಬೇಕು ಅಂತ ನೆನ್ಸ್ಬೇಡ. ಅವ್ನು ಇವಾಗ ಫೈಟ್ ಸ್ಟಾರ್ಟ್ ಮಾಡ್ಬಿಡ್ತಾನೆ ಇವಾಗ. ನಾನ್ ಸೋತ್ನಾ? ಹೆಂಗ್ ಸೋತೆ? ನಾನು ತಿಂದಿದೀನಿ. ಆದ್ರೂ ಅವತ್ತು ಅವನೇ ತಾನೇ ಸಾಕು ಅಂದ್ಬಿಟ್ಟು ಇದ್ ಮಾಡೋದು. 57 ಹೆಂಗಿರು ತಿನ್ನಲ್ಲ ಅಂದ್ಬಿಟ್ಟು. ಅಷ್ಟು ತಿನ್ನಲ್ಲ ಅಂತ ಅದಕ್ಕೆ ಅಷ್ಟು ತಿನ್ಸ್ತೆ. ಗೈಸ್ ಕೋಬ್ರಾ ಈ ತರ ಅನಕೊಂಡ ಹಿಡಿಯೋದು ವಿಡಿಯೋ ಮಾಡ್ತೀನಿ ಅಂತವನೆ. ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ಗೈಸ್? ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ. ಕೋಬ್ರಾ ಸ್ನೇಕ್ ಅಂತ ಹಾಕಿ. ನೀನೇ ತಾನೇ ಹೇಳಿ ಇವಾಗ. ಸೈಜ್ ಆ ಸೈಜ್ ಒಂದೇ ಅದೇ ಅಂತ. ಆಯ್ತು, ನಾನ್ ನನ್ ಸೈಜಿಗೆ ತಕ್ಕಂಗಿರೋದು. ನಾನ್ ನನ್ ಸೈಜಿಗೆ ತಕ್ಕಂಗಿರೋದು ಹಿಡಿತೀನಿ. ನೀನು ನಾಗರಾವು ಕಾಳಿಂಗ ಸರ್ಪ ಆ ತರದ್ ಮಾಡ. ಕೋಬ್ರಾ ನಿನ್ ಬ್ಲಾಕ್ ಕೋಬ್ರಾ ಅಲ್ವಾ? ನೀನ್ ಯಾಕೆ ಬ್ಲಾಕ್ ಕೋಬ್ರಾ ಹಿಡಿ ಬರ್ತು? ಪಕ್ಕದಲ್ಲಿ ಒಂದು ಫೋಟೋ ಹಾಕತ್ತ ಅಷ್ಟೇ.
ಹೇಳು ಹೇಳು. ನಾವು ನೋಡ್ಬಿಟ್ಟೆ ಎದ್ರಕೊಂಡ್ಬಿಟ್ಟ. ಈಸಿ ಕಣೋ ಈ ತರ ಹಿಡ್ಕೊಳ್ಳೋದು ಅಷ್ಟೇ. ಬಾಯಿ ಹಿಡ್ಕೋಬೇಕು ಅಷ್ಟೇ. ಈಗ ಬ್ಲಾಕ್ ಕೋಬ್ರಾ ಅಂತ ಹಾಕೊಂಡಿರೋದು ನಾನಾ ನೀನ? ಒಬ್ನೇ 3 ಜನ ಸೇರ್ಕೊಂಡು ಹಿಡ್ದವ್ರೆ. ಆಗ್ಲೇ ಮೂರ್ ಜನ ಸೇರ್ಕೊಂಡು ಹಿಡ್ದವ್ರೆ. ಇರೋ ಒಂದ್ ನಿಮಿಷ ನಾನು ಹೇಳ್ತೀನಿ. ನಾನ್ ಬಾಯಿ ಹಿಡಿತೀನಿ, ನೀನ್ ಬಾಯಿ ಹಿಡಿದ್ಯಾ? ಅಲ್ಲ ನಾನೇ ಹೇಳ್ತೀನಿ ಕೇಳಿಸ್ಕೊಳ್ಳೋ. ಅವ್ನ ಆಗ್ಲೇ ಹಾವು ಬಿಟ್ಕೊಳ್ಳೋದ್ ಮೈ ಮೇಲೆ. ನಾಳೆ ನಾನು ರಜಾ ಹಾಕೋತೀನಿ. ಇವಾಗ ಅಂತಲ್ಲ ಆಯ್ತು. ಇವಾಗ ಅದೇ ಅವನು ಅದ್ರಲ್ಲಿ ಬ್ರೌನ್ ಮತ್ತೆ ಎಲ್ಲೋ ಎರಡು ಆಯ್ತಲ್ಲ, ಬ್ರೌನ್ ಕಲರ್ ಹಾವು ಹಾಕೋಣ ಮಚ್ಚ. ಬ್ರೌನ್ ಕಲರ್ ಹಾವು ಎಲ್ಲ ಬೇಡ. ಇವಾಗ ಕೋಬ್ರಾ ಒಪ್ಕೊಂಡನಲ್ವಾ, ಅವನೇ ಹೇಳ ಇವಾಗ ಹಾವು ಹಾಕ್ಸ್ತೀವಿ ನಿನ್ ಮೇಲೆ. ಸರಿ ಆಯ್ತು, ಬಂದ್ಮೇಲೆ ಹಾಕ್ಸೋಣ. ಈಗ ಹೇಳ್ದಲ್ಲ ಹಾವು ಹಾಕ್ಸ್ತೀವಿ ನಾಳೆ, ಹಾಕ್ಸ್ಕೋಬೇಕು. ಅಫ್ಪೇಟು ನಾವು 2 ಫುಲ್ಲು ಹೇಳಿದ್ವಿ, ಇವ್ರು ಒಂದೇ ಒಂದ್ ಕೊಟ್ಬಿಟ್ಟವ್ರೆ ಮಿಸ್ಟೇಕ್ ಮಾಡ್ಕೊಂಡು. ಇವಾಗ ಇದು ನಾವು ಒಂದ್ ಫುಲ್ ಇರೋದ್ನ ಆಫ್ ಮಾಡಿಸ್ಬಿಟ್ಟು ತಿಂತಾ ಇದ್ವಿ. ಆಮೇಲೆ ಇನ್ನೊಂದ್ ಬರುತ್ತೆ. ಓಕೆನಾ ಕೋಬ್ರಾ? ಕೋಬ್ರಂಗೆ ಒಂದ್ ಪ್ಲೇಟ್ ನೋಡ್ಬಿಟ್ಟು ಇದೇನ್ ಇಷ್ಟ ಐತೆ ಅಂತ ಅವನು. 2 ಪ್ಲೇಟ್ ಅಂತ ಒಂದ್ ಫುಲ್ ತಿಂತೀರೇನೋ ಗೈಸ್? ಇವಾಗ ಗೈಸ್ ಒಂದೇ ಆಲ್ಫಾಮ್ ಇದು, 2ನ ಆಫ್ ಮಾಡ್ಸಿದೀವಿ. ಇನ್ನೊಂದು ಆಲ್ಫಾಮ್ ಅವರು ಒಂದೇ ಒಂದು ಆರ್ಡರ್ ತಗೊಬಿಟ್ಟಿದ್ರು, ಇನ್ನೊಂದು ಹೇಳಿದೀವಿ ಬರುತ್ತೆ. ಇವಾಗ ಫಸ್ಟ್ ಆಫ್ ಆಲ್ಫಾಮ್ನ ಪವನ್ ಮತ್ತೆ ಕೋಬ್ರಾ ಇಬ್ರು ತಿನ್ನಕ್ ಸ್ಟಾರ್ಟ್ ಮಾಡ್ತಾರೆ. ಇಬ್ಬರಲ್ಲಿ ಯಾರು ಜಾಸ್ತಿ ಆಲ್ಫಾಮ್ ಚಿಕನ್ ತಿಂತಾರೋ ಅವ್ರು ವಿನ್ ಆಗ್ತಾರೆ. ಸ್ಟಾರ್ಟ್ ಮಾಡ್ರು. ಇಬ್ರು ಒಂದೊಂದು ಪೀಸ್ ಆಲ್ಫಾಮ್ ಎತ್ಕೊ ತಿಂತಿದ್ದಾರೆ ಗೈಸ್. ಹೆಂಗೈತೆ ಕೋಬ್ರಾ ಟೇಸ್ಟ್? ಕೋಬ್ರಾ ಅದ್ ಬರೋಷ್ಟರಲ್ಲಿ ಇದನ್ನ ಖಾಲಿ ಮಾಡ್ಬಿಟ್ಟಿರು. ಚೆನ್ನಾಗೈತೆ ಮಚ್ಚ. ಸೇಮ್ ನಾವು ಅವಾಗ ತಿಂದಿದ್ವಲ್ಲ ಫಸ್ಟ್, ಸೇಮ್ ಟೇಸ್ಟ್ ಮಚ್ಚ. ಇಬ್ರು ಈಗ ಇದು ತಿನ್ನೋದು ಯಾರು ಜಾಸ್ತಿ ತಿನ್ನಕ್ ಕಿತ್ತಾಡ್ತಾರೆ ಅನ್ನೋದ್ಕಿಂತ ಟೇಸ್ಟ್ಗೆ ಕಿತ್ತಾಡ್ತಾವ್ರೆ ಇಬ್ರು ಸರ್. ಟೇಸ್ಟ್ಗೆ ಕಿತ್ತಾಡ್ತಾನೆ. ನಾನು ಇರೋದೇ ಅವನ ಒಪಿನಿಯನ್ ಅವ್ನು ಹೇಳ್ತಾನೆ. ಲಾಸ್ಟ್ ಟೈಮ್ ತಿಂದಿದ್ದು ಚೆನ್ನಾಗಿತ್ತ ಕೋಬ್ರಾ? ಕ್ಯಾಮ್ರಾ ಆಫ್ ಆದ್ಮೇಲೆ ಒಂದು ಕೇಳ್ತೀನಿ ಬಿಡ್ಕೊಬ್ರ ನಿಂಗೆ. ಗೈಸ್ ಕೋಬ್ರಾ ಆಲ್ರೆಡಿ ಒಂದ್ ಪೀಸ್ನ ತಿಂದು ಉಡಾಯಿಸಿದಾನೆ. ಪವನ್ ಇನ್ನೂ ಒಂದ್ ಪೀಸ್ನ ಕೀಳ್ತಾ ಇದ್ದಾನೆ. ಆಗ್ಲೇ 2 ತಿಂದಾಯ್ತು ಚಿಕ್ಕದು. ಚಿಕ್ಕದು ಕಂಡ ತಿಂದ್ಬಿಟ್ಟು ಒಂದ್ ಪೀಸ್ ಅಂತೀಯ? ಕೋಬ್ರಾ ನೋಡು ಎಷ್ಟು ದೊಡ್ಡ ಲೆಗ್ ಪೀಸ್ ತಿಂದಿದ್ದು. ಕೋಬ್ರಾ ಫುಲ್ ಫಾಸ್ಟ್ ಆಗಿ ತಿಂತಿದ್ದಾನೆ ಗೈಸ್. ಎಷ್ಟೊತ್ತಾರು ತಿನ್ನಿ, ಆದ್ರೆ ಯಾರು ಜಾಸ್ತಿ ತಿಂತೀರ ಅವ್ರು ಇನ್ನು. ಅದಕ್ಕೆ ನಿಧಾನ ತಿಂತಾರೆ. ಮೋಸ್ಟ್ಲಿ ತಂದು ಗ್ರಿಲ್ ಚಿಕನ್ ಆಲ್ಫಾಮ್ ಮಾಡ್ಕೊಡೋದ ಇವರು. ಗ್ರಿಲ್ಲೇ ಬೇರೆ, ಇದು ಬೇರೆ ಗ್ರಿಲ್ ಅಲ್ಲ ಅಲ್ವಾ ಇದು? ಗ್ರಿಲ್ ಅಂದ್ರೆ ಒಂದು ಫುಲ್ ಇದು ಕೆಂಡದಲ್ಲಿ ಬೇಸಿರೋದು. ಕೆಂಡದಲ್ಲಿ ಬೇಸಿರತ್ತಾನೆ ಇದು. ಪವನ್ ಮೊದಲನೇ ಎಪಿಸೋಡಲ್ಲೇ ಇದ್ದಾನೆ. ಕೋಬ್ರಾ ಆಲ್ರೆಡಿ 2ನೇ ಪೀಸ್ನ ಮುಗಿಸ್ತಾ ಇದ್ದಾನೆ ಗೈಸ್. ಪವನ್ ಎಂಜಾಯ್ ಮಾಡ್ಕೊತಿದ್ದಾನೆ. ಕೋಬ್ರಾ ತಿನ್ಬೇಕು ಅಂತ ತಿಂತಿದ್ದಾನೆ. ಇಲ್ಲ ಕೋಬ್ರಾನು ಎಂಜಾಯ್ ಮಾಡ್ತಾನೆ. ಮತ್ತೆ ಎಂಜಾಯ್ ಮಾಡ್ತಿದ್ಯಾ ಕೋಬ್ರಾ? ಮಾತೇ ಇಲ್ಲ. ತಿನ್ನಕ್ಕಾಗದೇ ಇದ್ದಾಗ ಏನಾದ್ರು ಒಂದು ಹೇಳ್ಬಿಡ್ಬೇಕು. ಅವ್ನ್ ಚಿಕ್ಕದಲ್ವಾ ಪವನ್ದು, ಅದಕ್ಕೆ ಚಿಕ್ಕ ಕೊಟ್ಟವ್ರೆ. ನೀನ್ ದೊಡ್ಡದಲ್ವಾ, ಅದಕ್ಕೆ ದೊಡ್ಡ ಕೊಟ್ಟವ್ರು. ಮನ್ಸು ಬಗ್ಗೆ ನೀನೇನ್ ಅನ್ಕೊಂಡೆ ಬಾಬು? ಬಾಯಿ ಅನ್ಕೊಂಡೆ, ಹೊಟ್ಟೆ ಅನ್ಕೊಂಡೆ. ಕೋಬ್ರಾ ನೋಡಿ ದಮ ಅಂತ ತಿಂತಾವನ್. ಕೋಬ್ರನ್ನಾದ್ರೂ ಅವ್ನು ಹೇಳ್ದಂಗೆ ದೊಡ್ಡ ಪೀಸ್ ಕೊಟ್ಬಿಟ್ಟವ್ರೆ. ಪವಂದೇ ಸ್ವಲ್ಪ ಚಿಕ್ಕ ಐತೆ ಪೀಸು. ತಿಂತೀಯಪ್ಪ ಅವ್ನು ಆಫ್ನ? ನೀನ್ ನಿಜ ಫುಲ್ ತಿಂತೀಯ? ಇನ್ನೊಂದು ಫುಲ್ ಅಲ್ಲ, ಇಬ್ರು ಆಫ್ ನೋಡೋಣ. ಕೋಬ್ರಾ ತಿಂತಾ ಇದ್ದಾನೆ ಗೈಸ್. ಕೋಬ್ರಂದು ಇನ್ನೊಂದೇ ಒಂದ್ ಪೀಸ್ ಐತೆ ತಟ್ಟೆಲಿ. ತಿಂತಾ ಇರೋದು ಒಂದ್ ಪೀಸ್ ಐತೆ. ಪವನ್ದು ಇಲ್ಲಿ 2 ಪೀಸ್ ಐತೆ ಚಿಕ್ಕವು. ಇಬ್ರು ಆಫ್ ಆಲ್ಫಾ ಚಿಕನ್ನ ಚಿಕ್ಕವು ನೋಡಕ್ಕೆ ಇಲ್ಲಿ ಮಚ್ಚ. ಗೈಸ್ ಇಬ್ರು ಆಫ್ ಚಿಕನ್ನ ಮುಗಿಸಿದಾರೆ. ಇನ್ನು ಆಫ್ ಬರುತ್ತೆ ಇವಾಗ. ಗೈಸ್ ಇಬ್ರು ಕೊನೆ ಪೀಸ್ ಆಲ್ಫಾಮ್ನ ತಿಂತಾ ಇದ್ದಾರೆ. ನಾನು ಗೀ ರೈಸ್ನ ಹಾಕೊಂಡೆ. ನಾನು ಇವಾಗ ಗೀ ರೈಸ್ ತಿಂತೀನಿ. ಒಂದ್ ಬೋಲ್ ಹಂಗೆ ಇಟ್ಟಿದ್ಯಾ, ಮೈನೀಸ್ ಹಾಕೊಂಡಿಲ್ಲ? ಅದಕ್ಕೆ ಹಾಕೊಂಡೆ ಅಷ್ಟೇ. ಇಬ್ರು ಆಫ್ ಆಲ್ಫಾಮ್ ಚಿಕನ್ ತಿಂದು ಮುಗಿಸ್ತಾವ್ರೆ ಗೈಸ್. ಇನ್ನೊಂದ್ ಚೂರ್ ಆಯ್ತಷ್ಟೇ
ಗೈಸ್ ಇಬ್ರು ಒಂದೊಂದ್ ಪ್ಲೇಟ್ ಆಲ್ಫಾಮ್ ಚಿಕನ್ ತಿಂದು ಮುಗಿಸಿದ್ದಾರೆ. ಇವಾಗ ಹಾಫ್ ಇವಾಗ ಇನ್ನು ಹಾಫ್ ಪ್ಲೇಟ್ ಆಲ್ಫಾಮ್ ಚಿಕನ್ ಬಂದಿದೆ. ಇಬ್ರು ಇವಾಗ ತಿನ್ನಕ್ ಸ್ಟಾರ್ಟ್ ಮಾಡ್ತಿದ್ದಾರೆ. ನೋಡೋಣ, ನನ್ ಪ್ರಕಾರ ಇಬ್ರಲ್ಲೊಬ್ರು ಸೋಲ್ತಾರೆ. ಇನ್ನೇನು ಒಂದು ಹಾಫ್ ತಿಂದವ್ರಲ್ಲ, ಇದ್ರಲ್ಲಿ ಇನ್ನು ಫುಲ್ ತಿನ್ನೋದು ಕಷ್ಟ ಐತೆ. ಯಾರು ಸೋಲ್ತಾರ ನೋಡ್. ಚೆನ್ನಾಗೈತಾ? ಒಬ್ರ ತಿರ್ಗಾ ತಲೆ ಎಲ್ಲ ಆಡ್ಸ್ತಾನೆ. ಟೇಸ್ಟ್ ಡಿಫರೆನ್ಸ್ ಏನ್ ಗೊತ್ತಾಯ್ತಾ ಅವ್ನಿಗೆ ತಿಂದು ಟೇಸ್ಟ್ ಬಡ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಸಪ್ಪೆ ತಿಂದು ಸಪ್ಪೆ ಕೊಟ್ರೆ ಚೆನ್ನಾಗೈತೆ ಅಂತ ನಾವಾಗ. ಅದ್ರಲ್ಲಿ ಎಷ್ಟು ಪೀಸ್ ಇದ್ವು? 1 2 3 4 ಆಲ್ರೆಡಿ ಒಂದ್ 5 ಪೀಸ್ ತಿಂದಿದ್ದೀರಾ ಇಬ್ರುನು? ಇಲ್ಲ 4 ತಿಂದಿದ್ದೀರಾ? 4 ಪೀಸ್ ತಿಂದವ್ರೆ. ಇವಾಗ ತಿರ್ಗಾ 4 ತಗೊಬಂದವ್ರೆ. ಅದನ್ನು ತಿಂತವ್ರೆ. ಒಂದ್ ಫುಲ್ ತಿಂದ್ರೆ ಒಂದ್ ಉಂಡೆ ಕೋಳಿ ತಿಂದಂಗೆ ಅನ್ಸುತ್ತೆ. ಒಂದ್ ಉಂಡೆ ಕೋಳಿ ತಿಂದ ಇದಾಗ್ಲೇ. ಇದು ಎರಡನೇದು. ಅದೇ ಒಬ್ಬೊಬ್ರು ಒಂದ್ ಫುಲ್ ಆಲ್ಫಾಮ್. ಇಬ್ರು ಈಗ ಅರ್ಧ ಉಂಡೆ ಕೋಳಿ ತಿಂದಿದ್ದೀರಾ. ಈಗ ಇನ್ನು ಮಿಕ್ಕಿರ ತಿಂತಿದ್ದೀರಾ ಅಂತ. ಏನು ಆಯ್ತಿಲ್ವ? ಸಾಕಾ? ತಿಂತೀನಿ. ಎಷ್ಟಾಗುತ್ತೆ ಅಷ್ಟು ತಿನ್ನಪ್ಪ ಅವ್ನಿರ್ಲಿ. ಪಾನಿಪುರಿ ಸೋಲ್ಸಿದೆಯಲ್ಲ, ತಲೆ ಕೆಡ್ಸ್ಕೊ. ಡ್ರಾ ಆಗುತ್ತೆ ಅಷ್ಟು. ಒಬ್ರ ಇವತ್ತಂತೂ ಸೋಲೋ ತರ ಕಾಣ್ತಿಲ್ಲ. ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟು ಅವನೇ ಕಾನ್ಸಂಟ್ರೇಟ್ ಮಾತೇ ಆಡ್ತಿಲ್ವ ಅವ್ನು ಅಷ್ಟೊತ್ತಿಂದ. ಬರೀ ತಿನ್ನೋದಷ್ಟೇ. ಸ್ಕಿಪ್ ಮಾಡಿದ್ರೆ ಜಾಸ್ತಿ ಮಾತಾಡಿದ್ರೆ ಎಲ್ಲಿ ಹೊಟ್ಟೆ ಗಾಳಿ ಹೋಗ್ಬಿಡುತ್ತೆ, ಅಲ್ಲಿ ಜಾಗದಲ್ಲಿ ಚಿಕನ್ ಕೂರ್ಸಕ್ ಆಗಲ್ಲ ಅಂತ ಅವ್ನ್ ಸ್ಟ್ರಾಟಜಿ. ಗಾಳಿ ಹೋಗ್ಬಿಡುತ್ತೆ. ನನ್ಗೆ ಯಾಕೋ ಅದೇ ತರ ಅನ್ಸುತ್ತಲ್ಲ. ಏನಪ್ಪ ಅವನ್ ಇನ್ನು ತಿಂತೀಯ? ಸಾಕಾ? ನೋಡ್ತೀನಿ ಇಷ್ಟ ಆಗುತ್ತೆ ಅಷ್ಟ. ಕೊಬ್ರ ಇನ್ನೊಂದು ಆಲ್ಫಾಮ್ ಬೇಕಾ ಕೊಬ್ರ? ಇನ್ನೊಂದು ಹಾಫ್ ಹೇಳ? ನನ್ ಪ್ರಕಾರ ಪವನ್ ಮಿಕ್ಸ್ ತಂದು ನೀನೇ ತಿನ್ಬೇಕು ಅನ್ಸುತ್ತೆ. ಅದನ್ನು ನಾನು ನೀನು ಇಬ್ರು ಸೇರ್ಕೊ ತಿನ್ಬೇಕು. ಎತ್ಕೊಬಿಟ್ಟ ಕಣ ಪವನ್ ಇನ್ನೊಂದು. ಪರವಾಗಿಲ್ಲ. ನಾನು ಏನ್ ಮಾಡ್ತೀನಿ. ಗೈಸ್ ಕೋಬ್ರಾ ನೋಡಿ, ಪ್ಲೇಟ್ ಅಲ್ಲಿ ಇರೋದೆಲ್ಲ ಖಾಲಿ ಮಾಡ್ಬಿಟ್ಟ. ಇನ್ನೊಂದ್ ಪೀಸ್ ಐತೆ ತಿಂತವನೆ. ಪವನ್ ಇನ್ನು 2 ಪೀಸ್ ಐತೆ. ತಟ್ಟೆಲಿ 1 ಪೀಸ್ ಐತೆ. ಇದು ತಿನ್ಕೊಂತೀನಿ ಮಚ್ಚ. ಸಾಕಾ ಕೋಬ್ರಾ? 2 ಪೀಸ್ ಬೇಕಾ? ನೀನ್ ಚೆನ್ನಾಗಿರು ಮಚ್ಚ. ನಂಗೆ ಕೋಬ್ರಾ ಪವನ್ ಪೀಸ್ ಎಲ್ಲ ಎತ್ಕೋತಾವನೆ. ಗೈಸ್ ಇವತ್ತು ಕೋಬ್ರಾ ವಿನ್ ಆಗಿದ್ದಾನೆ ಚಿಕನ್ ತಿನ್ನೋ ಚಾಲೆಂಜ್ ಅಲ್ಲಿ. ಇನ್ನು ತಿಂತಾ ಇದ್ದಾನೆ. ತಿನ್ನೋದ್ರಲ್ಲೆಲ್ಲ ಕೊಬ್ಬರಿನ ಬಿಟ್ ಮಾಡಕ್ ಆಗಲ್ಲ ಮಚ್ಚ. ಇನ್ನು ತಿಂತಾನೆ ಇದ್ದಾನೆ. ಬಟ್ ಈಗ ಸದ್ಯಕ್ಕೆ ಪವನ್ ನ ಮೀರ್ಸಿ ಆಲ್ರೆಡಿ ಪವನ್ ಸೋಲಪ್ಕೊಂಡ. ಪವನ್ದ್ರಲ್ಲಿ ಇನ್ನೂ 1 ಪೀಸ್ ಐತೆ. ಅದನ್ನು ಕೋಬ್ರಾ ತಿಂತಾನೆ. ನಾನು ಗೀ ರೈಸ್ ತಿಂತಾ ಇದೀನಿ ಗೈಸ್. ಪವನ್ದು ಚಿಕನ್ ನಾನು ಎತ್ಕೋತಿದ್ದೀನಿ. ಕೋಬ್ರಾನು ಎತ್ಕೊಂಡ. ಒಂದ್ ಸ್ವಲ್ಪ ತಿಂತೀನಿ ನಾನು. ನಾವು ಇವಾಗ ಫುಲ್ ಎಲ್ಲಾನು ತಿಂಡಿ ಮುಗಿಸ್ಬಿಟ್ಟು ಹೊರಡ್ಬೇಕು. ಗೀ ರೈಸ್ ಹಾಕೊಳಕ್ ಒಬ್ರ ಒಂದ್ ಸ್ವಲ್ಪ ತಗೊಳಕೊಬ್ರ. ಇವೆಲ್ಲ ಯಾವ್ದು ಗೀ ರೈಸ್ ಹಾಕೊಂತ ಚಿಕನ್ ತಿನ್ನಕ್ ಆಗಲ್ಲ. ಹೌದು, ಮರ್ತ್ಕೊಬಿಟ್ಟೆ. ಪ್ರೋಟೀನ್ ಲೆಕ್ಕ ಇನ್ನೊಂದು ನಾನು ಗೀ ರೈಸ್ ತಿಂದು ಮುಗಿಸ್ತಾ ಇದ್ದೀನಿ. ಕೋಬ್ರಾ ನೋಡಿ, ನಾನು ಒಂದೇ 1 ಪೀಸ್ ಆಲ್ಫಾಮ್ ತಿಂದಿದ್ದು ಅದ್ರಲ್ಲಿ. ಮಿಕ್ಕಿದೆಲ್ಲ ಅವನೇ ತಿನ್ಕೊಂಡು. ರೈಸ್ ತಿನ್ನಲ್ಲ ಅಂದ್ರೆ ತಿನ್ನಲ್ವಂತೆ, ಬರೀ ಚಿಕನ್ ಮಾತ್ರ. ಪ್ರೋಟೀನ್ ಲೆಕ್ಕಾಚಾರ. ಕೋಬ್ರನ್ ಹೊಟ್ಟೆ ತುಂಬಾ ಇವತ್ತು ಬರೀ ಚಿಕನ್ನೇ ಇದೆ. ಕೋಬ್ರಾ ಸ್ಯಾಟಿಸ್ಫೈ ಆಯ್ತಾ ಕೋಬ್ರಾ? ಹೇಳ. ಟೇಸ್ಟ್ ಅಲ್ಲ, ಕ್ವಾಂಟಿಟಿ ಇಲ್ಲ ಅದ. ಯಾರೋ ಕೋಬ್ರನ್ ಪಿಂಡು ಕರೆಕ್ಟ್ ಆಗ ಅವ್ನಿಗೆ ಕೋಬ್ರನ್ಗೆ ಏನಂತ ಮಾಡೋ ಜಿಮ್ ಅಲ್ಲಿ ಇದೆಯಾ ಅಂತ ಕಳ್ಸಕ್ಕೆ. ಜಿಮ್ ಅಲ್ಲಿ ಇದೆಯಾ ಅಂತ ಕಳ್ಸಕ್ಕೆ ಜಿಮ್ ಅಲ್ಲಿ ಇದೆಯಾ ಹೆಲ್ ಇದೆಯಾ ನೀನು ಅಂತ. ಒಬ್ರಿಗೂ ಅವ್ನ ಫ್ರೆಂಡ್ಗೂ ಅವ್ರ ಪ್ರಕಾರ ಅದೇ ಕರೆಕ್ಟ್. ಜಿಮ್ ZIM ಅಲ್ಲಿ ಇದೆಯಾ ಎಲ್ಲಿದ್ಯಾ ಅಂತ ಕಳ್ಸೋ ನಾನು. ಬಿಲ್ ಎಷ್ಟಾಗೈತೆ? 1456 1456 ರೂಪಾಯಿ. 1456 ರೂಪಾಯಿ ಬಿಲ್ ಆಗಿದೆ ಗೈಸ್. ನಮ್ಮ ಬಿಲ್ಲು 1456 ರೂಪಾಯಿ ಆಗೈತೆ. ಒಂದು ಆಲ್ಫಮ್, ಫುಲ್ ಆಲ್ಫಮ್ 600 ರೂಪಾಯಿ. ಸ್ಪೆಷಲ್ ಆಲ್ಫಮ್. ಗ್ರಿಲ್ ಚಿಕನ್ 550 ರೂಪಾಯಿ. ಫುಲ್ ಉಂಡೆ ಕೋಳಿ 540. 2 ಗ್ರಿಲ್ ಚಿಕನ್ 3 ಬಂದ್ಬಿಡೋದು. ಒಬ್ರಂಗ್ ಒಳ್ಳೆ ಕ್ವಾಂಟಿಟಿ ಚಿಕನ್ ಬತ್ತಲ್ಲಪ್ಪ ಇವತ್ತು. ಅವ್ನ ಮುಖದಲ್ಲಿ ಖುಷಿ, ಅವ್ನ ಮುಖದಲ್ಲಿ ನೋಡ ಎಷ್ಟು ಖುಷಿ ಆಯ್ತು ನೋಡ ಅವ್ನ ಮುಖದಲ್ಲಿ. ಟೇಸ್ಟ್ ಇಷ್ಟ ಆಗದೆ ಇಷ್ಟ ತಿಂದವನೇ ಕೋಬ್ರಾ.
10th ಪಾಸ್ ಆದಾಗ್ಲೂ ಇಷ್ಟು ಖುಷಿ ಆಗಿರ್ಲಿಲ್ಲ ಅಲ್ಲ ಕೊಬ್ರನಿಗೆ. ಫಾಸ್ಟ್ ಆದಾಗ ನಾನು ಎಲ್ಲ ಬೆಂಗಳೂರಲ್ಲಿ ಒಬ್ರು ಖುಷಿ ಆಯ್ತಾ ಇಲ್ವಾ? ನನಗೆ ಖುಷಿ ಆಯ್ತಾ ಕೊಬ್ರನ್ ಮುಖದಲ್ಲಿ ಖುಷಿ ನೋಡ್ಬಿಟ್ಟು. ವೇದಿಕೆಯ ಸಂಗೀತ ರತ್ನಗಳನ್ನ ಸ್ವಾಗತಿಸುವಂತ ಸಮಯ. ಕೋಬ್ರಾನ ರಕ್ಷಕನು ಕೋಬ್ರಾನ ರಾಕ್ಷಸನು ಕೋಬ್ರಾನ ರಕ್ಷಕನು ಕೋಬ್ರಾನ. ಕೇರೆ ಇಲ್ಲ ಎಲ್ಲಿಗೆ ಎಲ್ಲಿಗೆ ಎಳಿತಿದೆ? ಒಬ್ರನ್ನ ಚೆನ್ನಾಗಿ ತಿಂದ್ರೆ ನಿದ್ದೆ ನಿದ್ದೆ ಬರೋದು. ಹೇಳಿದ್ರು. ನ್ಯಾಪ್ ಬೇಕು. ಇವಾಗ ಒಳ್ಳೆ ರ್ಯಾಂಪ್ ಮಾಡ್ಬಿಟ್ಟು ನಾಳೆ ಚಿಕನ್ ತಿನ್ನಕ್ ರೆಡಿ, ನಾಳೆ ಚಿಕನ್ ನಾಳೆ ಸ್ಟಾರ್ಟ್ ಮಾಡಕ್ ರೆಡಿ ಆಗಿರುತ್ತೆ. ಮತ್ತೆ ಚಿಕನ್ ತಿನ್ನಕ್ ರೆಡಿ ಆಗಿದೆ. ಬಾಡಿ ರೆಡಿ ಮಾಡ್ಕೊಂತ ಕೊಬ್ರ. ತಿರ್ಗಾ ನೈಟ್ ಮಳೆ ಬರುತ್ತಾ ಇಲ್ವಾ? ಬರ್ಬೋದು. ನಿಂತರ ಪವನ್ ತಿಂತಾನ, ಆದ್ರೆ ನಿಂತರ ಆಗಲ್ಲ. ಅವನು ವಿಡಿಯೋಲಿ ತೋರ್ಸ್ಕೊಂಡ್ರೆ ಕಣ್ಣೆಸ್ರೆ ಮಾಡ್ಬಿಡ್ತಾರೆ ಅಂತ ಸ್ವಲ್ಪ ಕಮ್ಮಿ ತಿಂತಾನೆ. ಕೊಬ್ರ ನಾವ್ ಅಂದ್ಕೊಂಡಿದ್ವಲ್ಲ ಅವಾಗ ನಿಂಬೆ ಹಣ್ಣು ಇದೆಲ್ಲ ಹಿಡ್ಕೊಂಡು ಮಾಡ್ಲಾ ಇಲ್ವಲ್ಲ. ಏನ ನಾವು ದೃಷ್ಟಿ ಆಯ್ದಿತ್ತಲ್ಲ ಎಲ್ಲಾ ವಿಡಿಯೋಲು, ಅದಕ್ಕೆ ನಿಂಬೆ ಹಣ್ಣು ಮೆಣಸಿನಕಾಯಿ ಎಲ್ಲ ಏನು ಹುಷಾರಿಲ್ಲ ಅನ್ಸುತ್ತೆ. ತಾಯಿ ತಕಟ್ಕೊ ಬಂದ್ಬಿಟ್ಟು ಇಲಿ ತೆಗ್ದ್ಬಿಟ್ಟು ವಿಡಿಯೋ ಸುಳ್ಳು ಸ್ಟಾರ್ಟ್ ಕೊಬ್ರ. ಮಾಡ್ತೀನಿ. ಈಗ ಹೇಳ್ದೆ ನೋಡು, ಇದು ಸುಳ್ಳು. ಏನಂದ? ಅದಕ್ಕೆ ನನ್ಗೆ ಹುಷಾರಿಲ್ಲ ಅನ್ಸ್ತೈತೆ ಅಂತವನೆ. ಅದು ಸುಳ್ಳು. ಇದು ಸುಳ್ಳು. ಇದು ಸುಳ್ಳು. ಒಂದ್ ಫುಲ್ ಆಲ್ಫಾಮ್ ತಿಂದ್ಬಿಟ್ಟು ಹುಷಾರಿಲ್ಲ ಅಂತ ಹುಷಾರಿಲ್ಲ ಅಲ್ದವನು ಒಂದ್ ಫುಲ್ ಅಲ್ಲ ಮಚ್ಚ, ಒಂದ್ ಫುಲ್ ಮೇಲೆ ನಂದು ತಿಂದ. ನಂದು 2 ಪೀಸ್ ತಿಂದ. ಒಂದೂವರೆ ತಿಂದ ಅವನು. 1.5 ತಿಂದ. ಅವ್ನಿಗೆ ಈಗ್ಲೂ ಸ್ಯಾಟಿಸ್ಫೈ ಆಗಿಲ್ಲ. 1.25 ತಿಂದ ಮಚ್ಚ, 1.5 ಅಲ್ಲ. ಅದಕ್ಕೆ ನಿದ್ದೆ ಗೊತ್ತೈತೆ ಅವ್ನಿಗೆ. ಏನ್ ಗೊತ್ತಾ, ತಿನ್ನಕ್ಕೆ ಏನು ಇಲ್ಲ ಮುಂದೆ ಅಂದಾಗ ನಿದ್ದೆ ನಿದ್ದೆ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ. ಇನ್ನೇನಾಯ್ತು ಲೈಫ್ ಅಲ್ಲಿ, ಮಲ್ಕೊಂಡ್ಬಿಡೋಣ. ಮಲ್ಕೊಂಬಿಡೋಣ. ತಿಂದಾಯ್ತು. ಒಂದು ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಇನ್ನೊಂದು ಟಾಸ್ಕ್ ರೆಡಿ ಆಯ್ತಾ ಇರ್ತಾನ ನಾನು. ಇಲ್ಲೊಂದ್ಸತಿ ನಾವು ಮಳೆ ಬಂದಾಗ ಹೋಗಿದ್ವಿ, ಮರ ಹೊಂಟೋಗಿತ್ತು ಇಲ್ಲಿ ಮುಂದೆ. ಗೈಸ್ ವಾಪಸ್ ಮನೆಗೆ ಬಂದು ಗಾಡಿ ಹಾಕ್ತೆ. ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮೆಲ್ಲರನ್ನು ಮಿಸ್ ಮಾಡ್ಕೋತಾ ಇರಿ. ಬಾಯ್ ಗೈಸ್. ಟಾಟಾ.